ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ತಾಲೂಕು ಅನುಷ್ಠಾನ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ಬಿಪಿ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ನಾಪೋಕ್ಲ ಸಮೀಪದ ಕಕ್ಕಬ್ಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಕೊಡಗಿನ ಹುತ್ತರಿ ಹಬ್ಬದ ದಿನವನ್ನ ಜ್ಯೋತಿಷದ ಪ್ರಕಾರ ನಿಗದಿಪಡಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಎನ್ಎಸ್ಎಸ್ ಘಟಕದ ವಾರ್ಷಿಕ ಶಿಬಿರ ನಡೆಯಿತು. ಕುಶಾಲನಗರ ತಾಲೂಕಿನ ಪುರಸಭೆ ಸಭಾಂಗಣದಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಹೀಗೆ ವಿವಿಧ ಯೋಜನೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪುರಸಭೆ ಸಭಾಂಗಣದಲ್ಲಿ ತಾಲೂಕು ಅನುಷ್ಠಾನ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಕೊಡಗು ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾದ ಕೆಸಿ ಭೀಮಯ್ಯ ಸೇರಿದಂತೆ ಗ್ಯಾರಂಟಿ ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಒಂದು ಹೊಸ ಡೆಪೋ ಬರುತ್ತೆ, ನಮಗೂ ಗ್ರಾಮೀಣ ಭಾಗದಲ್ಲಿ ಕೇಳ್ತಾರೆ ಸಭೆಗಳು ಬಂದಾಗ, ಸರ್ ನಮಗೂ ಹೊಸ ಬೇಕು, ನಾವು ಅಲ್ಲಿ ಹೇಳ್ಕೊಂಡು ಬರ್ತೀವಿ ರಾಜಕಾರಣಿ. ನಮ್ಗೆ ಗೊತ್ತಿದೆ, ನಮಗೆ ಇಲ್ಲ ಬಸ್ಸುಗಳಿಲ್ಲ, ರೂಟ್ಗಳಿಲ್ಲ, ಸಿಬ್ಬಂದಿಗಳು ಕೊರತೆ, ಇದೆಲ್ಲವೂ ನಮ್ಗೆ ಅರಿವಿಗೆ ಬಂದಿದೆ. ನಾವು ಅವ್ರಿಗೆ ಸಮಾಧಾನ ಮಾಡ್ತೀವಿ. ಬಸ್ ಡಿಪೋ ಬರ್ತದೆ, ಹೊಸ ಬಸ್ಗಳು ಬರುತ್ತೆ, ಬಂದಾಗ ನಿಮಗೆ ನಿಮ್ಮ ರೂಟ್ಗೆ ಒಂದು ಹಾಕ್ಕೊಡ್ತೀವಿ ಅಂತ ಹೇಳಿ. ನೀವು ನಮ್ಮ ಥರ ಮಾತಾಡಬೇಡಿ. ಈ ಉತ್ತರ ನಮ್ಗೆ ಗೊತ್ತಿದೆ. ಬಸ್ ಡಿಪೋ ಬಂದಾಗ ನಿಮ್ಗೆ ಹೇಳ್ಬೇಕಾ, ನಾವೇ ರೂಟ್ ಫಿಕ್ಸ್ ಮಾಡ್ಕೊಡ್ತೀವಿ ಎಲ್ಲೇನು ಬೇಕು ಅಂತೇಳಿ. MLA ಇರ್ತಾರೆ, ಫಿಕ್ಸ್ ಮಾಡ್ಕೊಡ್ತಾರೆ, ನಾವೆಲ್ಲ ಇದು ಕೇಳಿ. ಇದೇನು ದೊಡ್ಡ ಸ್ಟಾಪ್, ನೀವು ಹೊಸ ಬಸ್ ಹಾಕಿ ಅಂತ ಹೇಳ್ತಿಲ್ಲ, ನಾವು ವಿಸ್ತರಣೆ ಅಷ್ಟೇ. ವಿಸ್ತರಣೆ ಮಾಡಲಿಕ್ಕೆ ನೀವು ಒಬ್ಬ TC ಆಗಿ ನಿಮಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ, ಭರವಸೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಈ ಕಾರಣಕ್ಕೋಸ್ಕರ ಡಿಪೋ ಮ್ಯಾನೇಜರ್ ಬರಬೇಕು ಅಂತ ಕೇಳೋದು ನಾನು. ಸಭೆಗಳನ್ನ ಸುಮ್ಮನೆ ತಮಾಷೆ ಕೂತ್ಕೊಂಡು ಮಾಡೋದು. ಮತ್ತೆ ಇದೇನು ಪ್ರಹಸನ ಇದು ಸಭೆ ಮಾಡಿಸೋದು? ಏನೋ ಮಾಡೋದು, ಅದು ಇಂಪ್ಲಿಮೆಂಟೇಷನ್ ಆಗಬೇಕು. ಸುಮ್ಮನೆ ಏನಕ್ಕೆ ಕರೆಯೋದು, ಕಾಫಿ ಟೀ ಕುಡ್ಕೊಂಡು ಹೋಗ್ಲಿಕ್ಕೆ. ಏನಕ್ಕೆ ಸಭೆ ಮಾಡೋದು ಹೇಳಿ? ಸಭೆ ಔಚಿತ್ಯ ಏನು ಹೇಳಿ? ಮತ್ತೆ ಯಾವ ಪ್ರಶ್ನೆಗೆ ಉತ್ತರ ಕೊಡಿದ್ರು ಮುಸ್ತಫಾ ಅವರು? ಆಯಿತು, ಒಂದು ಬಸ್ಸನ್ನು ಅಲ್ಲಿ ಸಿದ್ದಾಪುರಕ್ಕೆ ಮೂಲಕ ಹೋಗೋದು ಅಂತೇಳಿ ಒಂದು ಬಸ್ ಇಂಪ್ಲಿಮೆಂಟ್ ಮಾಡಿದ್ರು, ಮಾಡಿದ್ರು. ಇನ್ನೊಂದು ರೂಟ್ ಹೇಳಿದ್ರು, ನಾವು ಕುಶಾಲನಗರ ಟು ನೆಲ್ಲೂರಿಗೆ. ಅದು ಮಾಡಲಿಕ್ಕೆ ಪುನಃ ಉತ್ತರ ಕೊಡ್ತೀವಿ, ನಮ್ಮ ಹತ್ರ ಹೆಚ್ಚುವರಿ ಬಸ್ ಇಲ್ಲ, ನಮಗೆ KSRTC ಸಿಬ್ಬಂದಿಗಳಿಲ್ಲ, ಈ ಉತ್ತರನ ಕೊಡ್ರಿ, ಅಲ್ಲಿ ಹೋಗ್ರಿ ಅಂತ ನೀವು ಹೇಳಿರ್ತೀವಿ. ನಿಮ್ಮ ಸಾರ್ ಅಲ್ಲಿ ಹೋಗಿ ಏನು ಮಾಡೋ ಸಾರ್ ಅಂತ ಹೇಳ್ತೀವಿ. ಬಸ್ ಡಿಪೋ ಇನ್ನೂ ಆಗಿಲ್ಲ ರೀ, ಇನ್ನೊಬ್ಬ ಬಸ್ ಸಿಬ್ಬಂದಿಗಳಿಲ್ಲ, ಬಸ್ಗಳು ಕೊರತೆ ಐತೆ, ಆ ಥರ ಹೇಳಿ ಅಂತ ಉತ್ತರ ಹೇಳಿದ್ರು ಅಲ್ವಾ? ಹಾಗೆ ತಾನೇ ಹೇಳಿ ಕಳಿಸಿರೋದು, ನಿಮ್ಮನ್ನು ಸಿದ್ಧ ಮಾಡಿ ಕಳಿಸಿರೋದು. ಫಸ್ಟ್ ಲೈನ್ ಇಂದ ಇಲ್ಲ ಮದ್ದು ಮನೆ ಅಂತ ಅದು ನೋಡ್ಕೊಂಡು ನೀವು ಚೇಂಜ್ ಮಾಡಬೇಕಂತ ನಾವು ಮಾಡಬೇಕಂತ ಮಾಡ್ತಾ ಇದ್ವಿ. ಪಂಚಾಯತಿ ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪಂಚಾಯತ್ ಸದಸ್ಯರುಗಳು ಯಾರಿದ್ದಾರೆ ಅಲ್ಲಿ ಅವರ ಗಮನ ಕೊಡಬೇಕು. ಮತ್ತೆ ಆಗಿದೆ ಈ ಟರ್ಮಲ್ ಆಗಿದೆ, ಪಂಚಾಯತ್ ಮೆಂಬರ್ ಅಲ್ಲಿ ಮುಚ್ಚೆ ಆಗಿರೋದು. ಅದು ಎನಿ ಟೈಮ್ ರಶ್ ಆಗ್ತಾನೆ ಇರ್ತದೆ ಸರ್. ಅದನ್ನ ಒಂದು ತೆಗೆದ್ರೆ ಇನ್ನೆಲ್ಲ ನಾವು ನಿಮ್ಗೆ ಹೇಳಿದ್ವಿ, ಹೆಚ್ಚು ದೂರವರೆಗೂ ಬೇಕಿಲ್ಲ, ಸುಮ್ಮನೆ ನಾವು ಹೋಗಿ ವಾಪಸ್ ಬನ್ನಿ ಅಂತ ಹೇಳಿ. ಈ ರೂಟಿಗೆ 20 ನಿಮಿಷ ಗ್ಯಾಪ್ ಇದೆ ಸಿಟಿ ಬಸ್ಸಿಗೆ. 20 ನಿಮಿಷ ಗ್ಯಾಪ್ ಬಿಟ್ಟು ಹೋದ್ರೆ ಒಂದು ಟ್ರಿಪ್ಪೇ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿಂದನೂ ಟ್ರಿಪ್ ಆಗುತ್ತೆ, ಮಡಿಕೇರಿಯಿಂದನೂ ಕ್ಯಾನ್ಸಲ್ ಆಗುತ್ತೆ. ಒಂದು ಬರೀ ಇಲ್ಲಿಗೆ ಒಂದು 6 ಕಿಲೋಮೀಟರ್ ಇದಿದೆ ಅಂದರೆ ಕಿಲೋಮೀಟ್ರು ಕ್ಯಾನ್ಸಲ್ ಮಾಡೋಂಗಿಲ್ಲ. ಏನಾದರೂ ರಿಪೇರಿ ಆ ಥರ ಯಾವಾಗಾದ್ರೂ ಒಂದೊಂದು ಸಲಕ್ಕೆ ಇದಕ್ಕೆ ಕಿಲೋಮೀಟರ್ ಕ್ಯಾನ್ಸಲ್ ಮಾಡೋದು. ಇದಾದರೆ ಈಗ ನಿಮಗೆ ಕಿಲೋಮೀಟ್ರ್ ಒಂದು ಜಾಸ್ತಿ ಕೊಡೋದು. ಸರ್ ಡೈಲಿ ಇಲ್ಲಾದರೂ ಒಂದೊಂದು ದಿನ ಇದಾದರೆ ಏನು ಪ್ರಾಬ್ಲಮ್ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಮಂಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಶೌಚಾಲಯ ದಿನವನ್ನು ಆಚರಿಸಿದರು. ಕೊಡಗು ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಸ್ವಚ್ಛ ಭಾರತ್ ಮಿಷನ್ ವತಿಯಿಂದ ಕುಶಾಲನಗರ ತಾಲೂಕಿನ ಕೂಡ್ಮಂಗೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಕೂಡ್ಮಂಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಹಾಗೂ ಗೋಗ್ರೀನ್ ಅಭಿಯಾನದ ಅಡಿ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ಶೌಚಗೃಹ ಬಳಕೆ ಕುರಿತು ಜನಜಾಗೃತಿ ನಡೆಸಲಾಯಿತು.
ವಿಶ್ವ ಶೌಚಾಲಯ ದಿನದ ಮಹತ್ವ ಹಾಗೂ ಶೌಚಾಲಯ ಸ್ವಚ್ಛತೆ ಕುರಿತು ಮಾಹಿತಿ ನೀಡಿದ ಶಾಲಾ ಮುಖ್ಯೋಪಾಧ್ಯಾಯರಾದ ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನದ ಜಿಲ್ಲಾ ಸಂಚಾಲಕರಾದ ಟಿ.ಜಿ. ಪ್ರೇಮ್ಕುಮಾರ್, ಶೌಚಾಲಯಗಳು ಸಾರ್ವಜನಿಕ ಆರೋಗ್ಯದ ಅಡಿಪಾಯವಾಗಿದ್ದು, ಆರೋಗ್ಯ, ನೈರ್ಮಲ್ಯ ಹಾಗೂ ಸ್ವಚ್ಛತೆ ಕಾಪಾಡುವುದರೊಂದಿಗೆ ಪರಿಸರವನ್ನು ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದರು. ಸ್ವಚ್ಛ ಶೌಚಾಲಯ ನಿರ್ವಹಣೆ ಕುರಿತು ಸ್ವತಃ ತಾವೇ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ, ನೀರಿನ ಬಳಕೆ ಮತ್ತು ನೈರ್ಮಲ್ಯದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಶಾಲಾ ಶೌಚಾಲಯ ಸ್ವಚ್ಛತೆ ಕುರಿತು ಮಾತನಾಡಿದ ಶಾಲೆಯ ಇಕೋ ಕ್ಲಬ್ನ ಉಸ್ತುವಾರಿ ಶಿಕ್ಷಕಿ ಬಿ.ಡಿ. ರಮ್ಯಾ, ನಾವು ಪ್ರತಿನಿತ್ಯ ಬಳಸುವ ಶೌಚಾಲಯವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವ ಮೂಲಕ ಉತ್ತಮ ಆರೋಗ್ಯ, ನೈರ್ಮಲ್ಯ ಹಾಗೂ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಶೌಚಾಲಯ ಸ್ವಚ್ಛತೆಯ ಮಹತ್ವ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಎಂ.ಟಿ. ದಯಾನಂದ್ ಪ್ರಕಾಶ್ ಮಾತನಾಡಿ, ಸ್ವಚ್ಛವಾದ, ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಶೌಚಾಲಯಗಳು ಕೇವಲ ಅವಶ್ಯಕತೆಯಷ್ಟೇ ಅಲ್ಲ, ಇವುಗಳು ವಿದ್ಯಾರ್ಥಿಗಳ ಆರೋಗ್ಯ, ನೈರ್ಮಲ್ಯ, ಸೌಕರ್ಯ ಮತ್ತು ಶೈಕ್ಷಣಿಕ ಯಶಸ್ಸಿನ ಮೂಲ ಆಧಾರವಾಗಿದೆ ಎಂದರು. ಶಾಲಾ ಶಿಕ್ಷಕರಾದ ಕೆ. ಗೋಪಾಲಕೃಷ್ಣ, ಬಿ.ಡಿ. ರಮ್ಯಾ, ಬಿ.ಎನ್. ಸುಜಾತ, ಅನ್ಸಿಲ ರೇಖಾ, ಕೆ.ಟಿ. ಸೌಮ್ಯ, ಹೆಬ್ಬಾಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷ ಎಂ.ಎನ್. ಮೂರ್ತಿ, ಕಾರ್ಯದರ್ಶಿ ಎಚ್.ಎನ್. ಸುಬ್ರಹ್ಮಣ್ಯ, ಕಚೇರಿ ಸಿಬ್ಬಂದಿ ಎಂ. ಉಷಾ, ವಿದ್ಯಾರ್ಥಿಗಳು ಇದ್ದರು. ನವೆಂಬರ್ 19, 2025 ಪ್ರತಿ ವರ್ಷ ನವೆಂಬರ್ 19ರಂದು ವಿಶ್ವ ಶೌಚಾಲಯ ದಿನವನ್ನು ಆಚರಿಸ್ತೇವೆ. ವರ್ಲ್ಡ್ ಟಾಯ್ಲೆಟ್ ಡೇ. ವಿ ಆರ್ ಸೆಲೆಬ್ರೇಟಿಂಗ್ ಎವ್ರಿ ಇಯರ್ 19th ನವೆಂಬರ್. ಗೊತ್ತಾಗಿದೆ. ಅದೇ ರೀತಿ ನಾವು ಇವತ್ತು ಕೂಡ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೂಡುಮಂಗಳೂರು ಇಲ್ಲಿ ಕೊಡಗು ನಾವು ಆಚರಿಸ್ತಾ ಇದ್ವಿ. ನಮ್ಮ ಕೊಡಗು ಜಿಲ್ಲಾ ಪಂಚಾಯತಿ, ಶಾಲಾ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ ಮತ್ತು ಭಾರತ್ ಸ್ಕೌಟ್ಸ್ ಗೈಡ್ಸು, ಹಾಗೆಯೇ NSS ಏನು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ರಾಷ್ಟ್ರೀಯ ಯೋಜನೆ ಸಂಯುಕ್ತ ಆಶ್ರಯದಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಏನು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ದಿನನಿತ್ಯ ಚಟುವಟಿಕೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರತಿನಿತ್ಯ ನಾವು ಬಳಸ್ತಕ್ಕಂಥ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತದೆ ನಮ್ಮೆಲ್ಲರೂ ಕರ್ತವ್ಯ ಆಗಿದೆ. ಶೌಚಾಲಯನ ಸರಿಯಾಗಿ ಬಳಸ್ಕೋಬೇಕು. ನಾವು ಶೌಚಾಲಯ ಬಳಸಿದ ನಂತರ ನಾವೇ ಅದನ್ನು ಸ್ವಚ್ಛ ಮಾಡಿ ಮತ್ತೊಬ್ಬರಿಗೆ ಅದನ್ನು ಸ್ವಚ್ಛ ಮಾಡಿಕೊಡ್ತದೆ ಎಲ್ಲರೂ ಜವಾಬ್ದಾರಿ ಆಗಿರ್ತದೆ. ಸ್ವಚ್ಛ ಶಾಲೆ ಸ್ವಚ್ಛ ಶೌಚಾಲಯ ಒಂದು ಅಭಿಯಾನದಡಿ ನಾವು ಗೋ ಗ್ರೀನ್ ಏನು ನಮ್ಮ ನಡೆ ಹೆಸರಿಡೆಗೆ ಸ್ವಚ್ಛತೆಯಡೆಗೆ ನಮ್ಮ ನಡೆ ಸ್ವಚ್ಛತೆಯಡೆಗೆ ಅದರಡಿ ಇವತ್ತು ನಮ್ಮ ಶಾಲೆಯಲ್ಲಿ ಏನು ಶೌಚಾಲಯ ದಿನವನ್ನು ಆಚರಿಸ್ತೀವಿ. ಯಾಕೆ ಇದನ್ನು ಆಚರಿಸ್ತೀವಿ? ನೀವೆಲ್ಲರೂ ಕೂಡ ನಮ್ಮ ಶೌಚಾಲಯ ಅದು ಮನೆ ಇರ್ಬೋದು, ಶಾಲೆ ಇರ್ಬೋದು, ಸಾರ್ವಜನಿಕ ಸ್ಥಳದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಅದನ್ನು ಮಾಡಬೇಕು, ಚೆನ್ನಾಗಿ ಅದನ್ನು ಇಟ್ಕೋಬೇಕು ಅನ್ನತಕ್ಕಂಥದ್ದು ಅದು ಮುಖ್ಯ. ಹಾಗೆಯೇ ಸ್ವಚ್ಛ ಗ್ರಾಮ ಆರೋಗ್ಯಧಾಮ ಅಲ್ವಾ? ನಮ್ಮ ಶಾಲೆ ನಮ್ಮ ಶೌಚಾಲಯ, ಸ್ವಚ್ಛ ಗ್ರಾಮ ಸ್ವಚ್ಛ ಶೌಚಾಲಯ. ಅರ್ಥ ಆಯ್ತಲ್ಲ? ಆ ರೀತಿ ಈ ಇಟ್ಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಏನು ಶೌಚಾಲಯನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಮ್ಮ ಶೌಚಾಲಯವನ್ನು ನಾವು ಸ್ವಚ್ಛ ಮಾಡೋದಕ್ಕೆ ಅದಕ್ಕೆ ಹಿಂಜರಿತಕ್ಕೆ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ನಾವು ಬಳಸಿದ ನಾವು ನಮ್ಮ ಮನೇಲಿ ನಾವೇ ಬಳಸ್ತೀವಿ, ನಾವೇ ಸ್ವಚ್ಛ ಮಾಡ್ಕೊಡ್ತೀವಿ. ಹಾಗೆ ನಾವು ಬಳಸಿದ ನಂತರ ಸಾರ್ವಜನಿಕ ಆಗ್ಬೋದು, ಶಾಲೆಗಳಲ್ಲಿ ಆಗ್ಬೋದು, ನಾವು ಸ್ವಚ್ಛವಾಗಿ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಕರ್ತವ್ಯ ಆಗಿದೆ. ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ವಿ. ಅದಕ್ಕೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಮತ್ತು ಡ್ರಾಯಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತದೆ. ಅದರಲ್ಲಿ ಬಂದವರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಗ್ತದೆ. ಈ ಕುರಿತು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾದ ರಮ್ಯ ಮೇಡಮ್ ಸಂಚಾಲಕರು ಮಾಹಿತಿ ನೀಡ್ತಾರೆ. ಶಾಲೆಯ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಮನುಷ್ಯನ ಸಾಮಾಜಿಕ ಪ್ರಾಣಿಯಾಗಿ ಪರಿವರ್ತನೆ ಹೊಂದಿದ ನಂತರ ಮೊಟ್ಟ ಮೊದಲ ಆದ್ಯತೆ ಆಹಾರ, ವಸತಿ ಇವುಗಳ ಜೊತೆಗೆ ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಡಬೇಕು. ಅದರಲ್ಲಿ ನಮ್ಮ ಶರೀರದ ತ್ಯಾಜ್ಯಗಳನ್ನು ಏನಿರ್ತೀವಿ ಅವನ್ನ ಸರಿಯಾಗಿ ವಿಲೇವಾರಿ ಮಾಡಿಲ್ಲ ಅಂದರೆ ಅಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಇದನ್ನ ವಿಶ್ವದಾದ್ಯಂತ ಎಲ್ಲ ಮನುಷ್ಯರು ಅಂದರೆ ನಾವುಗಳು ಇದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಇದು ಮಾಡಬೇಕು. ಇದಕ್ಕೆ ಮೊಟ್ಟ ಮೊದಲ ಉದಾಹರಣೆ ಕೊಡಬೇಕಂದ್ರೆ ಮಹಾತ್ಮ ಗಾಂಧಿದರು ಕೂಡ ಸಬರಮತಿ ಆಶ್ರಮದಲ್ಲಿ ಇದ್ದಾಗ ಅವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರ ಜೊತೆ ಯಾರು ಆಶ್ರಮದಲ್ಲಿ ವಾಸದಲ್ಲಿದ್ರು ಆ ಒಂದು ಶೌಚಾಲಯವನ್ನು ಅವರೇ ಸ್ವತಃ ಶುಚಿಗೊಳಿಸಿದ್ರ ಮುಖಾಂತರ ಈ ಒಂದು ಸಂಪ್ರದಾಯವನ್ನು ಅವರು ನಾಂದಿ ಹಾಡಿದರು. ಹಾಗೆ ನಮ್ಮ ಇಂದಿನ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಜಯರಾಮ್ ರಮೇಶ್ ಅಂತ ಒಬ್ಬರು ಪರಿಸರ ಖಾತೆಗೆ ಸಂಬಂಧಪಟ್ಟಂತ ಒಬ್ಬರು ಮಿನಿಸ್ಟರ್ ಇದ್ರು. ಅವರು ಕೂಡ ಹೇಳಿದ್ರು, ನಾವು ಒಂದು ದೇವರಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅಷ್ಟೇ ಮಹತ್ವನ ಶೌಚಾಲಯ ಕೊಡಬೇಕು ಅಂತ ಹೇಳಿದ್ರು. ಅದ್ರ ಅರ್ಥ ನಾವು ಅರ್ಥ ಮಾಡ್ಕೋಬೇಕು. ನಾವು ಶೌಚಾಲಯ ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟೇ ನಮ್ಮ ಆರೋಗ್ಯ, ನಮ್ಮ ಪರಿಸರ, ನಮ್ಮ ಸಮಾಜ, ನಮ್ಮ ಗ್ರಾಮ ಸ್ವಚ್ಛವಾಗಿರುತ್ತೆ, ಸುಂದರವಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ ಅಂತ. ಇದನ್ನು ಮುಂದೆ ನೀವು ಅರ್ಥ ಮಾಡ್ಕೊಳ್ತೀರಾ. ನೀವು ಕೂಡ ನಮ್ಮ ಶಾಲೆಯ ಶೌಚಾಲಯನ ಬಳಸ್ತೀರಾ. ನಾವು ಬಳಸಿದಾಗ ನೀವು ವಿಶ್ವ ಶೌಚಾಲಯ ದಿನವನ್ನು ಆಚರಿಸ್ತಾ ಇದ್ದೇವೆ ನವೆಂಬರ್ 19. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ನೈರ್ಮಲ್ಯ
ಕಾಪಾಡೋದು ಪರಿಸರದ ನೈರ್ಮಲ್ಯವನ್ನು. ನಿಮಗೆ ಗೊತ್ತಿರೋ ಹಾಗೆ ಬಯಲು ಶೌಚಾಲಯ ಪರಿಸರ ಎಷ್ಟೊಂದು ಹಾನಿಗೊಳಗಾಗ್ತದೆ, ಸ್ವಚ್ಛತೆ ಇಲ್ಲದಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸ್ವಚ್ಛ ಭಾರತ್ ಅಭಿಯಾನದಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಶೌಚಾಲಯವನ್ನು ಬಳಸಬೇಕು. ಎಲ್ಲರ ಮನೆಯಲ್ಲಿದೆಯಲ್ಲ ಶೌಚಾಲಯ. ಸೊ ನೀವು ನಿಮ್ಮ ಸುತ್ತಮುತ್ತಲೂ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಎನ್ಎಸ್ಎಸ್ ವಾರ್ಷಿಕ ಶಿಬಿರ ನಡೆಯಿತು. ಗ್ರಾಮೀಣ ಪ್ರದೇಶದ ಜನರು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಟ ಮಾಡಿಕೊಂಡು ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯದ ಮೆಟ್ಟಿಲು ತುಳಿಯದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿ ಜೀವನ ನಡೆಸಬೇಕೆಂದು ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದ್ರು. ಕೆಆರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಶ್ರಮದಾನ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾನೂನಿನ ಬಗ್ಗೆ ಗ್ರಾಮಸ್ಥರಿಗೆ ಅರಿವಿನ ಜಾಗೃತಿ ಮೂಡಿಸಿ ಮಾತನಾಡಿದರು. ಇಂದಿನ ಯುವಜನರೇ ನಾಳಿನ ಭವ್ಯ ಭಾರತದ ಸತ್ಪ್ರಜೆಗಳಾದ್ದರಿಂದ ಯುವಕರು ಹಾಗೂ ಯುವತಿಯರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು. ಅಪರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ದೇವರಾಜ್ ಮಾತನಾಡಿ, ತಂದೆ ತಾಯಿಗಳಿಗೆ ಗೌರವ ನೀಡಿ ಅವರ ಮುಪ್ಪಿನ ಕಾಲದಲ್ಲಿ ಯೋಗಕ್ಷೇಮವನ್ನ ಗಮನಿಸದ ಮಕ್ಕಳು ಬದುಕಿದ್ದು ಯಾವುದೇ ಪ್ರಯೋಜನವಿಲ್ಲ. ನಮ್ಮನ್ನ ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳನ್ನ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಯುವಜನರು ತಿಳಿದು ಹಿರಿಯರ ಸಂತೋಷವನ್ನ ಸಂಭ್ರಮಿಸುವುದನ್ನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕೆಂದು ದೇವರಾಜು ಕರೆ ನೀಡಿದ್ರು. ಅಪರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಮಾತನಾಡಿದರು. ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಎನ್ಎಸ್ಎಸ್ ಘಟಕದ ಶಿಬಿರಾಧಿಕಾರಿ ಆರ್ಬಿ ಪದ್ಮನಾಭ, ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಎಂಆರ್ ಪ್ರಸನ್ನಕುಮಾರ್, ವಕೀಲ ರಾಜೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾಡಿನ ಖ್ಯಾತ ಹಳ್ಳಿಹಕ್ಕಿ ಜಾನಪದ ಗಾಯನ ತಂಡದ ಗೋವಿಂದರಾಜು ಹಾಗೂ ರಾಜ್ಯ ಜಾನಪದ ಪರಿಷತ್ ನಿರ್ದೇಶಕ ಮಂಜೇಶ್ ತಂಡವು ನಡೆಸಿಕೊಟ್ಟ ಜಾನಪದ ಗೀತ ಗಾಯನ ಕಾರ್ಯಕ್ರಮವು ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ರಾಷ್ಟ್ರೀಯ ಸೇವಾ ಯೋಜನೆಯ ಹೇಮಾವತಿ ಮತ್ತು ಯಮುನಾ ತಂಡದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ, ಖಜಾಂಚಿ ಪ್ರಸನ್ನಕುಮಾರ್, ಪದಾಧಿಕಾರಿಗಳಾದ ಅಪ್ಪನಹಳ್ಳಿ ಅರುಣ್, ನ್ಯಾಯಾಲಯದ ಸಿಬ್ಬಂದಿ ಮನು, ಗ್ರಾಮದ ಮುಖಂಡ ಶಿವರಾಮೇಗೌಡ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. MRN ನಾಗೇಗೌಡ್ರೆ ಮತ್ತು ಅಧ್ಯಕ್ಷರಾದ ಮಂಜೇಗೌಡ್ರೆ ಹಾಗೂ ಇತರ ನನ್ನ ವಕೀಲ ಸಂಘದ ಕೆಆರ್ಪೇಟೆ ವಕೀಲರ ಸಂಘದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಬೀರುವಳ್ಳಿ ಗ್ರಾಮಸ್ಥರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚೊಕ್ಕವಾಗಿ ಮತ್ತು ಸ್ವಚ್ಛತೆಯಿಂದ ಆಯೋಜಿಸಿ ನಮ್ಮನ್ನು ಇಲ್ಲಿಗೆ ಸ್ವಾಗತಿಸಿದಂಥ ಎಲ್ಲ ನನ್ನ NSS ಶಿಬಿರಾರ್ಥಿಗಳಿಗೆ ಮತ್ತು ಬೀರುವಳ್ಳಿ ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ದಿನ ನಾವು ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂತೇಳಿ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಮೊದಲನೇದಾಗಿ ನಾವು ಇಲ್ಲೆಲ್ಲ ಗ್ರಾಮಸ್ಥರಿರ್ತಾರೆ, ಸ್ವಲ್ಪ ರೆವಿನ್ಯೂ ಮತ್ತು ಹಿರಿಯರ ಆಸ್ತಿಯ ಹಕ್ಕುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತೇಳಿ ಈ ದಿನ ಈ ಕಾರ್ಯಕ್ರಮದ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಈ ನಮ್ಮ ಒಂದು ಏನು ಕಾನೂನಿದೆ, ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಾಯ್ದೆ 2007 2007ರಲ್ಲಿ ಪ್ರಾರಂಭ ಆಗುತ್ತೆ. ಈ ಕಾನೂನಿನ ತಂದಿದ್ದೇ ಒಂದು ಯಾವ ಮಟ್ಟದ ಒಂದು ಸಮಾಜ ಈ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ನೋದನ್ನು ನಾವು ಗಮನಿಸ್ಬೋದು. ಮಕ್ಕಳು ನಾವು ತಂದೆ ತಾಯಿಗಳನ್ನು ಎಷ್ಟು ಸ್ವಚ್ಛವಾಗಿ ಶಿಸ್ತಿನಿಂದ ಮತ್ತು ಅವರ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದೀವಿ, ಅದನ್ನು ನಾವು ಎಲ್ಲಿ ಹಾದಿ ತಪ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರನೇ ಈ ಕಾನೂನಲ್ಲಿ ಮೊದಲನೇದೇ ತಂದೆ ತಾಯಿಯರ ವರ್ಡಿಂದನೇ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕಾನೂನು ಈ ನಮ್ಮ ಸಮಾಜಕ್ಕೆ ಬೇಡ ಅಂತ ಅನ್ಕೋಬೇಕು. ಬಿಕಾಸ್ ನಾವೆಲ್ಲ ನಮ್ಮ ಕರ್ತವ್ಯ ಅದು. ನಾವು ಕಾನೂನು ತಂದ ಮೇಲೆ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಅವರ ಪಾಲನೆ ಪೋಷಣೆ ಮಾಡಬೇಕು ಅನ್ನೋದೆಲ್ಲ ಒಂದು ಏನು ಒಂದು ಸಮಾಜದ ಒಂದು ಏನು ಅವನತಿಯ ಕಡೆಗೆ ಹೋಗ್ತದೆ ಅಂತಾನೆ ಭಾವಿಸ್ಬೇಕಾಗ್ತದೆ. ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅಂಥದ್ರಲ್ಲೂ ಈ ರೀತಿ ಕಾನೂನುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನಾವು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ಮತ್ತೆ ಅವರ ಅನುಭವಕ್ಕೆ ಮತ್ತು ಅವರು ನಮ್ಮನ್ನ ಇಷ್ಟು ಸಾಕಿ ಸಲ್ದು ಇಷ್ಟೊಂದು ದೊಡ್ಡವರಾಗಿ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರದಕ್ಕೆ ನಾವು ಏನು ಬೆಲೆ ಕೊಡ್ತಿದ್ದೀವಿ ಅನ್ನೋದ್ರ ಕಡೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ.
ಈ ದಿನ ಈ NSS ಕ್ಯಾಂಪಲ್ಲಿ ನಮಗೆ ಇಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಸ್ಕೊಡಲು ಈ ಒಂದು ಅರಿವು ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ನಾನು ಈ ಆಯೋಜಕಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ದಿನ ಮೊದಲಿಗೆ ನಮ್ಮ ಹಿರಿಯ ದಿವಾಣಿ ನ್ಯಾಯಾಧೀಶರಾದ DS ದೇವರಾಜ್ ಸರ್ ಮಾತಾಡಿದ್ರು. ಅವರು ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಬಗ್ಗೆ ಮತ್ತು ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು ಮತ್ತು ಯಾವುದೇ ಒಂದು ನಿರ್ಣಯ ತಗೋಬೇಕಾದ್ರೆ ಅವ್ರದ್ದೊಂದು ಗೈಡೆನ್ಸ್ ತಗೊಳ್ಳಿ ಅಂತೇಳಿ ನಿಮಗೆ ಹೇಳ್ಕೊಟ್ರು. ಅದಂದರೆ ಅವರು ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಹೇಳಿದರು, RTC ಅಂದ್ರೇನು, RTC ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ನಮ್ಮ ಅರ್ಪಿತಾ ಮೇಡಮ್ ಅವರು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ಹೇಳಿದರು ಮತ್ತು ಅವರ NSS ಕ್ಯಾಂಪ್ ಬಗ್ಗೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದರು. ನೆಕ್ಸ್ಟು ನಮ್ಮ ನಾಗೇಗೌಡರು ಪ್ರೆಸಿಡೆಂಟ್ ಆಫ್ ನಮ್ಮ ವಕೀಲರ ಸಂಘದ ಅವರು ಎಷ್ಟು ಚೆನ್ನಾಗಿ ಅವ್ರದ್ದು NS ಕ್ಯಾಂಪ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರು ಮತ್ತು ಅದು ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರು. ಮತ್ತು ಬರ್ತ್ ಆ್ಯಂಡ್ ಡೆತ್ ಆ್ಯಕ್ಟ್ ಅಂದ್ರೇನು, ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂದ್ರೇನು ಮತ್ತು ಎಕ್ಸೈಸ್ ಆ್ಯಕ್ಟಲ್ಲಿ ಕೂಡ ಗಾಡಿ ಓಡಿಸ್ಬೇಡಿ, ಅದರಿಂದ ಏನು ತೊಂದರೆಗಳಾಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ನಮ್ಮ ಹಿರಿಯ ವಕೀಲರಾದ MRP ಅವರು ಕಾಮನ್ ಜನರಲ್ ಲಾ ಬಗ್ಗೆ ಮತ್ತು ಪಾರ್ಟಿಷನ್ ಅಂದರೆ ಏನು, ರೆವಿನ್ಯೂ ರೆಕಾರ್ಡ್ಸ್ ಅಂದ್ರೇನು, ಸರ್ವೆ ಅಂದರೆ ಏನು, ಅದನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕಂತ ತಿಳಿಸ್ಕೊಟ್ರು. ನಮ್ಮ KJC ಸಾರದ ಅವರು ಎನರ್ಜೆಟಿಕ್ ಆಗಿ ಮಾತಾಡಿ ತಮಗೆಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿದರು. ಇದರ ಜೊತೆಗೆ ನನ್ನೊಂದು ಮಾತೇನೆಂದರೆ ಎಷ್ಟೊತ್ತು ಕುತ್ಕೊಂಡು ಕಾಲೇಜ್ ಡೇಸ್ ನಲ್ಲಿ ನಾನು ಕೂಡ NSS ಕ್ಯಾಂಪ್ಸ್ ಭಾಗವಹಿಸ್ತಿದ್ವಿ. ಹಾಗೆ ಇಲ್ಲಿ ಗ್ರಾಮಸ್ಥನ ಹೀಗೆ ಕಲೆ ಹಾಕಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂದ್ರೆ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಸೊ ಸರ್ ಕರೆದಾಗ ನನಗಂತೂ ತುಂಬಾನೇ ಖುಷಿ ಆಯ್ತು. ನಾವು ಹೇಗ್ ಮಾಡ್ತಿದ್ವಿ ನಮ್ಮ ಕಾಲೇಜಲ್ಲಿ ಇದ್ದಾಗ ಅನ್ನೋದು ನನಗೆ ತಿರ್ಗಾ ನೆನ್ಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತೀನಿ. ಉದ್ದೇಶ ಈ NSS ಪ್ರೋಗ್ರಾಮ್ಸ್ ಅನ್ನೋದು, ಇಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ಗೆ ಇದೊಂಥರ ಸರ್ವತೋಮುಖ ಬೆಳವಣಿಗೆ ಇದೊಂದು ಕಾರಣ ಆಗ್ತದೆ. ನೀವು ದಯವಿಟ್ಟು ಯಾರು ಅಷ್ಟೇ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬರೀ ಓದ್ಬೇಕು, ಮಾರ್ಕ್ಸ್ ತೆಗಿಬೇಕು ಅನ್ನೋದೊಂದೇ ಕಾನ್ಸಂಟ್ರೇಟ್ ಮಾಡ್ಬಿಡಿ. ಈ ತರ ನೀವು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಏನಂತಾರೆ ಜ್ಞಾನ ಹೆಚ್ಚಾಗುತ್ತೆ. ಒಂದು ಗ್ರಾಮದಲ್ಲಿ ಯಾವ ತರ ಇದೆ, ಯಾವ ತರ ಆಡಳಿತ ನಡೀತಾ ಇದೆ, ಯಾರ್ಯಾರು ಇದ್ದಾರೆ, ಯಾವ ತರ ಇರ್ತಾರೆ ಜನರು, ಮತ್ತೆ ಏನೇನು ಆಗ್ತಾ ಇದೆ ಅಲ್ಲಿ ಅನ್ನೋದು ತಿಳ್ಕೊಬಹುದು. ಅದಲ್ಲದೆ ನಮಗೆ ಕಾಲೇಜ್ ಅಂತ ಒಂದು ರೊಟೀನ್ ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಂದು ನಾಟಕ ಅನ್ನೋ ತರ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ಅಲ್ಲದೆ ಈಗ ಏನಂದ್ರೆ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಈಗ ಗ್ರಾಮಗಳಿಗೆ ಬಂದ್ರೆ ನಾವು ಎಸ್ಪೆಷಲಿ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಇದೆ. 2016ರಲ್ಲಿ ಕಾಯ್ದೆ ಬಂದರೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿದ್ರು ಸಹ ಈಗಲೂ ಸಹ 1-2 ಕೆಲವು ಗ್ರಾಮಗಳಲ್ಲಿ ನಾವು ನೋಡ್ತಿದೀವಿ. ಏನಾಗ್ತಿದೆ ಅಂದ್ರೆ ಈಗ ನೋಡ್ಬೋದು ನಮ್ಮ ಮನೇಲೆ ಹಿರಿಕರು ನೋಡಿದ್ರೆ ಅವ್ರು ಯಾವಾಗ ಮದ್ವೆ ಆಗಿದೆ ಅಂತ ಕೇಳಿದ್ರೆ 12 ವರ್ಷ 10 ವರ್ಷ. ಹೌದಾ, ಕೇಳಿದಿರಾ? ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಹೌದಾ ತಂದೆ ತಾಯಿ ಇದ್ದಾಗ ನಮಗ್ ಗೊತ್ತಿರ್ಲಿಲ್ಲ ಮದ್ವೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಯಾರೇ ಆಗ್ಲಿ ಅಷ್ಟು ಅವರಿಗೆ ಡೆವಲಪ್ಮೆಂಟ್ ಇರಲ್ಲ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ. ಯಾವ ರೀತಿ ಅವ್ರು ಸಂಸಾರ ಮಾಡ್ಬೇಕು ಅಥವಾ ಯಾವ ರೀತಿ ಒಬ್ರು ದೊಡ್ಡವ್ರ ಜೊತೆ ನಡ್ಕೋಬೇಕು, ಚಿಕ್ಕವ್ರ ಜೊತೆ ಇರ್ಬೇಕು ಅಥವಾ ಯಾವ ತರ ಅವರು ಜೀವನವನ್ನ ತಗೊಂಡ್ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ನಮ್ಮ ತಾತ ಅಜ್ಜಿರು ಏನೋ ಒಂದು ಅವ್ರ ಜೀವನ ಒಂದ್ ಕಡೆ ತಪ್ಸೋಣ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಅದೇನಾಗ್ತಿದೆ ಅಂದ್ರೆ ಈಗ ನೋಡ್ಬೋದು ನೀವು 10-12 ಮಕ್ಕಳನ್ನ ಹೆತ್ತುತ್ತಿದ್ದಾರೆ. ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿರ್ಲಿಲ್ಲ, ಅವ್ರು ಸುಮ್ಮನೆ ಬೆಳ್ಕೊಂಡು ಹೋದ್ರು, ನಮ್ಗೇನು ಗೊತ್ತಾಗ್ಲಿಲ್ಲ ಅಂತ. ಅದೇ ಜೀವನ ಈಗ ಅವ್ರ ಮಕ್ಳಿಗೆ ಕೊಡಕ್ ನೋಡ್ತಿದ್ದಾರೆ. ಸೊ ದಯವಿಟ್ಟು ಯಾರೇ ಆಗ್ಲಿ ತಮ್ಮ ಮನೆಗಳಲ್ಲಿ ಅಥವಾ ಯಾರೇ ಕಂಡ್ಬರ್ಲಿ ನೀವು ಸರ್ವೆ ಮಾಡಿರಬಹುದು ಅಂತ ಅನ್ಕೊಂತೀನಿ. ಬಟ್ ಮಾಡಿಲ್ಲ ಅಂದ್ರೆ ಸಪೋಸ್ ನಿಮಗೆ ಗೊತ್ತಾದಲ್ಲಿ ಬಾಲ್ಯ ವಿವಾಹ ಆಗ್ತಿದೆ ಅಂದ್ರೆ 12 ವರ್ಷ ಕೆಳಗಿನ ಮಕ್ಕಳಿಗೆ ಮದುವೆ ಆದಲ್ಲಿ ದಯವಿಟ್ಟು ಯಾರಿಗೆ ಗೊತ್ತಾಗ್ಲಿ ಬಂದು ಇನ್ಫಾರ್ಮ್ ಮಾಡಿ. CDPO ಆಗ್ಲಿ, ಕೋರ್ಟಿಗಾಗ್ಲಿ, ಸ್ಟೇಷನಿಗಾಗ್ಲಿ ಇನ್ಫಾರ್ಮ್ ಮಾಡಿ ಕ್ರಮಗಳನ್ನ ಕೈಗೊಳ್ಳುತ್ತೆ. ವಿವಾಹ ಮದುವೆ ಆದಾಗ ಯಾರಲ್ಲಿರ್ತಾರೆ, ಅವರ ತಂದೆ ತಾಯಿ, ಆ ಮಗು ಯಾರೇ ಇರ್ತಾರೆ ಅವರೆಲ್ಲ ಕೂಡ ಶಿಕ್ಷೆಗೆ ಒಳಗಾಗ್ತಾರೆ. ಪರ್ಮಿಷನ್ ತಗೊಂಡು ಮಾಡಬಹುದು, ಅದು ಕೂಡ ಕಾನೂನಲ್ಲಿ ಬಾಹಿರ ಇದೆ. ಸೊ ಹಾಗಾಗಿ ದಯವಿಟ್ಟು ಯಾರು ಸಹ ಆಕ್ಟಿವಿಟೀಸ್ ನಾನು ಸೋಂಬೇರಿ, ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಅವ್ರು ಸಪೋರ್ಟ್ ಮಾಡಿದ್ರು. ಸೊ ಅವ್ರು ನನಗೆ ಏನು ಹೇಳ್ತಿದ್ರು ಅಂದ್ರೆ ತಿನ್ಬೇಕಾದ್ರೆ ಸರಿಗೆ ತಿನ್ನು, ಓದ್ಬೇಕಾದ್ರೆ ಸರಿಗೆ ಓದು, ಮಲ್ಕೋಬೇಕಾದ್ರೆ ಸರಿಗೆ ಮಲ್ಗು, ಆಟ ಆಡ್ಬೇಕಾದ್ರೆ ಆ ಟೈಮಲ್ಲಿ ಆಟ ಆಡು. ಸೊ ದಯವಿಟ್ಟು ಯಾರೇ ಆಗಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ದಯವಿಟ್ಟು ಎಲ್ಲ ಆಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಚೆನ್ನಾಗಿ ಮಾರ್ಕ್ಸ್ ತೆಗಿರಿ, ಮೆಡಲ್ಸು ಕೂಡ ತೆಗಿರಿ. ಈಗ ನೋಡ್ಬೋದು ನಾವು ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಯಾವುದೇ ಫೀಲ್ಡಲ್ಲಿ ಇಲ್ಲ ಅಂತಿಲ್ಲ, ಅವೇರ್ನೆಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಆದಷ್ಟು ಯಾವುದೇ ಕ್ರೈಮ್ ಆ್ಯಕ್ಟ್ ಕಾನೂನು ಬಾಹಿರ ಕೃತ್ಯಗಳಾದರೆ ಆದಷ್ಟು ತಡೀರಿ, ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. लाल बहादुर शास्त्री की, जवाहरलाल नेहरू की, ವೀರಪ್ಪನ್ ಕಿ ಗೊತ್ತಾಯ್ತಲ್ಲ. ಇಷ್ಟೇ, ಇಲ್ಲೇ ಇದ್ದೀರಾ ಇಲ್ವ ಅಂತ ಒಂದು ಸಣ್ಣ ಪರೀಕ್ಷೆ ಮಾಡಿದೆ ಅಷ್ಟೇ. ಯಾಕೆಂದ್ರೆ ಏನೋ ಬಂದವ್ರೆ ಜೈ ಅಂತ ಅನ್ಬೇಕಷ್ಟೇ, ಅಷ್ಟೇ ನಮ್ಮ ಕೆಲಸ ಅಂತ ಭಾವಿಸಿದ್ರೆ.
ಯಾವಾಗಲೂ ಕೂಡ ಕೇಳಿ, ಶಿಸ್ತು ಅಂದ್ರೆ NSS, NSS ಅಂದ್ರೆ ಶಿಸ್ತು. ಆಗಿದ್ಮೇಲೆ ಶಿಬಿರಾರ್ಥಿಗಳು ಶಿಸ್ತಾಗಿರ್ಬೇಕಲ್ವಾ? ಶಿಸ್ತಾಗಿರ್ಬೇಕು ಅಂದ್ರೆ ನಮ್ಮ ದೇಹ ಮತ್ತೆ ಮನಸ್ಸು ಎರಡು ಕೂಡ ಒಂದೇ ಕಡೆ ಇರ್ಬೇಕು ಅಲ್ವಾ? ಆಯ್ತು, ಇರ್ಲಿ. ನಿಮಗೂ ಕೂಡ ಬಹಳ ಈಗಾಗಲೇ ತಡವಾಗಿದೆ, ಹಾಗಾಗಿ ನಿಮ್ಮನ್ನ ಹೆಚ್ಚು ಹೊತ್ತು ಈಗ ಹಾಡ್ಬಂಡಿ ಈಗ ಕೈಲಾಸಗಿರಿಯ ದರೆಗೆ ತಂದ ದೊರೆಯೇ, ಬೂದಿ ಮುಚ್ಚಿದ ಕೆಂಡ ಭೂಲೋಕದ ಗಂಡ ತಂದೆ ನೀ ಎಲ್ಲಿರುವೆ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, KR-ಪೇಟೆ. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಪಾಡಿಶಿ ಗುತ್ತಪ್ಪ ದೇವಾಲಯದಲ್ಲಿ ಕೊಡಗಿನ ಹುತ್ತರಿ ಹಬ್ಬವನ್ನು ಡಿಸೆಂಬರ್ 4ರಂದು ಆಚರಿಸುವಂತೆ ಜ್ಯೋತಿಷದ ಪ್ರಕಾರ ದಿನ ನಿಗದಿ ಮಾಡಲಾಯಿತು. ಧಾನ್ಯ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವ ಕೊಡಗಿನ ಹುತ್ತರಿ ಹಬ್ಬ ಡಿಸೆಂಬರ್ 4ರಂದು ಆಚರಿಸುವಂತೆ ಕಕ್ಕಬ್ಬೆ ಪಾಡಿಶಿ ಗುತ್ತಪ್ಪ ಸನ್ನಿಧಿಯಲ್ಲಿ ಜ್ಯೋತಿಷದ ಪ್ರಕಾರ ದಿನ ನಿಶ್ಚಯ ಮಾಡಲಾಯಿತು. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಡಿಶಿ ಗುತ್ತಪ್ಪ ಸನ್ನಿಧಿಯಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿ ಪ್ರಮುಖರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಅಮ್ಮಂಗೇರಿ ಜ್ಯೋತಿಷಿ ಶಶಿಕುಮಾರ್ ಜ್ಯೋತಿಷದ ಪ್ರಕಾರ ರಾಶಿಫಲ ಪರಿಶೀಲಿಸಿ ದಿನ ನಿಗದಿ ಮಾಡಿದರು. ಅದರಂತೆ ಪಾಡಿಶಿ ಗುತ್ತಪ್ಪ ಸನ್ನಿಧಿಯಲ್ಲಿ ಡಿಸೆಂಬರ್ 4 ಗುರುವಾರ ರೋಹಿಣಿ ನಕ್ಷತ್ರದ ಹುಣ್ಣಿಮೆಯ ದಿನ ಹುತ್ತರಿ ಹಬ್ಬ ಆಚರಣೆ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ನೆರೆ ಕಟ್ಟುವುದು, ರಾತ್ರಿ 9 ಗಂಟೆ 10 ನಿಮಿಷಕ್ಕೆ ಕದಿರು ತೆಗೆಯುವುದು, ಅನ್ನಪ್ರಸಾದಕ್ಕೆ 10 ಗಂಟೆ 10 ನಿಮಿಷಕ್ಕೆ ಮುಹೂರ್ತ ನಿಗದಿ ಮಾಡಲಾಯಿತು. ಸಾರ್ವಜನಿಕರಿಗೆ ರಾತ್ರಿ 8:40ಕ್ಕೆ ನೆರೆ ಕಟ್ಟುವುದು, ರಾತ್ರಿ 9:40 ಗಂಟೆಗೆ ಕದಿರು ತೆಗೆಯುವುದು, ಭೋಜನಕ್ಕೆ ರಾತ್ರಿ 10:40 ಗಂಟೆಗೆ ಮುಹೂರ್ತ ನಿಗದಿ ಮಾಡಿಕೊಳ್ಳಲಾಗಿದೆ. ಇದಕ್ಕೂ ಮುನ್ನ ಡಿಸೆಂಬರ್ 4 ಗುರುವಾರ ಹಗಲು ಪಾಡಿಶಿ ಗುತ್ತಪ್ಪ ದೇವಾಲಯದಲ್ಲಿ ಕಲ್ಲಾಡ್ಕ ಹಬ್ಬ ನಡೆಯಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಬುಧವಾರದಿಂದ ಹಬ್ಬದವರೆಗೆ ದೇವರ ಕಟ್ಟು ಇದ್ದು ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಪಾಲನೆ ಮಾಡುವಂತೆ ವಿನಂತಿಸಿಕೊಳ್ಳಲಾಯಿತು. ಇದೇ ಸಂದರ್ಭ ದೇವಾಲಯದ ಅಭಿವೃದ್ಧಿ ಕಾರ್ಯ, ಬ್ರಹ್ಮ ಕಳಶೋತ್ಸವ ಹಾಗೂ ಪೂಜಾ ವಿಧಿವಿಧಾನಗಳ ಬಗ್ಗೆ ಕೇಳಿಬಂದ ಪ್ರಶ್ನೆಗಳಿಗೆ ಜ್ಯೋತಿಷದ ಪ್ರಕಾರ ಸೂಕ್ತ ಉತ್ತರವನ್ನು ಪಡೆದುಕೊಳ್ಳಲಾಯಿತು. ನಂತರ ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ದೇವತಕ್ಕರೂ ಆಗಿರುವ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವೇಳಾಪಟ್ಟಿನ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿ, ಹುತ್ತರಿ ಹಬ್ಬದ ಆಚರಣೆ ಹಿರಿಯರ ಕಾಲದಿಂದ ಆಚರಿಸಿಕೊಂಡು ಬಂದ ಆಚರಣೆಯನ್ನ ಯಥಾವತ್ತಾಗಿ ಪಾಲಿಸಿ ಧಾನ್ಯ ಲಕ್ಷ್ಮಿಯನ್ನ ಮನೆಗೆ ಕರೆತರುವ ಹಬ್ಬವನ್ನ ಎಲ್ಲರೂ ನಿಗದಿಪಡಿಸಿದ ಸಮಯದಲ್ಲೇ ಆಚರಿಸುವಂತಾಗಬೇಕು. ದೇಶ ಕಟ್ಟನ್ನು ಎಲ್ಲರೂ ಪಾಲಿಸಬೇಕು ಎಂದರು. ಜ್ಯೋತಿಷ್ಯ ಶಶಿಕುಮಾರ್ ಕಣಿಯರ ನಾಣಿಯ ಕುಟುಂಬದವರು ಜ್ಯೋತಿಷ್ಯದ ಪ್ರಕಾರ ರಾಶಿಫಲ ಪರಿಶೀಲಿಸಿ ದಿನ ನಿಗದಿ ಮಾಡಿದ ಬಳಿಕ ದೇವತಕ್ಕರಾದ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಆನಂತರ ದಿನ ನಿಗದಿ ಪಟ್ಟಿಗೆ ವಿಶೇಷ ಪ್ರಾರ್ಥನೆಯ ಮೂಲಕ ಅರ್ಚಕರಿಗೆ ನೀಡಿ ಅರ್ಚಕ ಜಗದೀಶ್ ಅವರು ಪೂಜೆ ನೆರವೇರಿಸಿದ ಬಳಿಕ ತೀರ್ಥ ಪ್ರಸಾದ ನೀಡುವುದರ ಮೂಲಕ ತಕ್ಕ ಮುಖ್ಯಸ್ಥರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭ ದೇವಾಲಯದ ಆಡಳಿತ ಅಧಿಕಾರಿ ರವಿಕುಮಾರ್, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಬಾಚಮಂಡ ಪೂವಣ್ಣ, ಸಮಿತಿ ಸದಸ್ಯರು ಪ್ರಮುಖರಾದ ಕಲ್ಯಾಟಂಡ ಮುತ್ತಪ್ಪ, ಕಾಂಡ ಜೋಯಪ್ಪ, ಪಾಂಡಂಡ ನರೇಶ್, ತಕ್ಕ ಮುಖ್ಯಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಷ್ಟಮದಲ್ಲಿ ಕುಜ ಮತ್ತು ಬುಧ ಆದಿತ್ಯ. ಇಲ್ಲಿ ಶಿವಾನುಗ್ರಹ ಈ ರಾಶಿಗಿಲ್ಲ, ಶಿವನ ಅನುಗ್ರಹ ಈ ರಾಶಿಗಿಲ್ಲ. ಮಳೆ ಬಂದಿಲ್ಲ ಅಂದರೆ ಬಿಸಿಲು ಮಳೆ ಚರ್ಚೆ ಮಾಡಿ ಜ್ಯೋತಿಷ್ಯಗಳು ನನಗೆ ಇಲ್ಲಿ ನನ್ನ ಮೀಟಿಂಗ್ ನನಗೊಂದು ತೀರ್ಮಾನ ಮಾಡಿ ಕರೆಕ್ಟ್ ಅಭಿಪ್ರಾಯ ಇಟ್ಟದ್ದು, ಈ ದೇವಸ್ಥಾನದ ಸುತ್ತು ಮಳೆಗಳು ಬೆದತ್ತು ಜನ ಸುತ್ತಬೇಕು, ಚಂಡಕಾರಕ್ಕೂ ದೇವರ ಸುತ್ತಬೇಕು ಅಂದ್ರೆ
ಇದು ಕೊಡಿಯ ಸೀಟ್ ಇಟ್ಟಿದ್ದು ಕವರ್ ಮಾಡೋಕ್ಕಂತ ಪ್ರಯತ್ನ ಮಾಡಲ್ಲ ಅನ್ನೋಂಥ ಉದ್ದೇಶದಿಂದ ಆನ ಶಾಸ್ತ್ರ ಪೂರ್ವವಾಯ್ತು ಹೆಂಗಾನ ದೇವಸ್ಥಾನಕ್ಕೆ ಬಂದದುಂಡು ಬಯ್ಯನಂಗ ಅನ್ನನೇ ತಕ್ಕಬೋಣ ಅನ್ನೋ ಜ್ಯೋತಿಷಿ ಅಂತ ಅಭಿಪ್ರಾಯ ತಪ್ಪಂದು ಕೇಟಂಡು ಪಿಂಜ ವಾಸ್ತು ಶಿಲ್ಪಿನ ಕಪ್ಪದು ತಂತ್ರದ ಕಪ್ಪದು ನಂಗೆ ಮಾಡುವ ಫಸ್ಟ್ ಒಮ್ಮೆ ಇಲ್ಲಿಗೆ ಬಂದದೇ ಉಂಟು ಅನ್ನೋಂಟ ಈಗ ದೇವಸ್ಥಾನದ ವಿಷಯ ಆಪ ಎಲ್ಲಿಯಾಗ ಮಾಡೋದು ಅನ್ನೋದು ಚಂಡಕಾರಕ್ಕೆ ಸುತ್ತು ಪಕ್ಕ ಪಕ್ಕ ಚೆಂಡ ಕೊಟ್ಟು ಬೈದೆ ದಂಡನೆ ದೇವ ಮಳೆಯಲ್ಲಿ ಸುತ್ತು ಬರೋಂಡು ಅದು ಎಲ್ಲಂಗೂ ಓಡಿದ್ದು ಈನ ಜನಕ್ಕೂ ತೊಂದರೆ ಆದ ರೀತಿಯಲ್ಲಿ ಅವರು ಕವರಿಂಗ್ ಕೊಡಿಯ ಬೋಡಿ ಗಿಟ್ಟನಕ್ಕೆ ಮಾಡಲ್ಲ ಗುರು ಸ್ಥಾನ ತಪ್ಪಿಸಿನಾಗ ನನ್ನೇ ಅಮ್ಮಗೇರಿ ಕಣಿಯ ತಿಂಗೆತ್ರ ದಿವಸ ಬಂತು ಉತ್ತರಿದ ನಾಡು ಮುಹೂರ್ತ ನೋಡ್ತೀರಾ ನಂಗೆ ಶುಭ ಮುಹೂರ್ತ ಗಳಿಗೆ ಅಡ್ಡಿ ತಂದಿರ ಅನ್ನನೇ ನಿತ್ಯ ಪೂಜೆ ಅನ್ನೋದು ನಂಗೆ ತಕ್ಕಂಗ ನಾಡಕಾರ LG ಪೇರೂರ ತಕ್ಕಂಗೆಲ್ಲ ಬಪ್ಪಂಜಿ ಅಲ್ಲಿದೆ ಆನೆ ಪೋಲೆ ಕಟ್ಟಿರೋ ವಿಷಯ ನಂಗೆ ಕಾಲ ಅಣಿಯಂಡೇ ಬಂದಿತ್ತು. ಇದು ಕೇವಲ ದೇಶ ಕಟ್ಟು ನಾಲ್ನಾಡಕ್ಕೆ ಮಾತ್ರ ಸೀಮಿತ ಅನ್ನೋಂಥದ್ದೆಲ್ಲ ಇಡೀ ಕೊಮ್ಮಲೆ ಕೊಡಮಾಲೆ 35 ನಾಡು ಇಡೀ ಕೊಡಗಕ್ಕೆ ಕೂಡ್ನದು ಅಣಿಯುದು ಈ ಕಿಕ್ಕ ಆಡ ಬಗ್ಗೆ ತುಂಬ ಜನಕ್ಕೆ ಅರಿವು ಬಂದಣ್ಣು ತಪ್ಪು ಮಾಡೋಕಾಗ ಮಧ್ಯೆ ಸಭೆ ಸಮಾರಂಭ ಗೌಜಿ ಗದ್ದಾಳ ಪ್ರಾಣಿ ಹಿಂಸೆ ಮಾಡೋಕಾಗ ಅನ್ನೋದು ಜನಕ್ಕೆ ಅರಿವಿಕೆ ಬಂದಣ್ಣು ಅದರ ಬಗ್ಗೆ ಎಚ್ಚರಿಕೆ ಪರ ವಿರೋಧ ಅಂಡಿದಾಚೆಗೂ ಆ ಪಳಿಯ ನಡ್ಕೊಂಡು ಹುಡುಕಕ್ಕೆ ನಂಗೆ ತೊಂದರೆ ಬೇಕತ್ತನೇ ಇಗುತ್ತಪ್ಪ ದೇವಸ್ಥಾನ ನಂಗೆ ತಕ್ಕಂಗ ನಂಗೆ ನಾಡು ಕಡಗಿನ ಎಲ್ಲ ಒಕ್ಕಕಾರ ಅದನ್ನ ಪರಿಪಾಲನೆ ಮಾಡಿ ಬಂತು ಈ ಕಿಕ್ಕ ಜನಕ್ಕೆ ಅದರ ಬಗ್ಗೆ ಅರಿವಿಕೆ ಬಂದಲ್ಲಿ ವಿಪರೀತವಾಯ್ತು ನಂಗೆ ಅಲ್ಲಿ ತಕ್ಕಪರಿವನೋ ಮಲ್ಮತ್ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಪ್ರಚಾರ ಮಾಡೋಕಾಗ ಅನ್ನೋಂಥದ್ದು ನಂಗೆ ಇಲ್ಲಿ ತೀರ್ಮಾನ ನಡ್ತಂತು ಅದು ಎಂತಣಿಗೆ ದೇವಡ ಇದಕ್ಕೆ ನಂಗೆ ದೇವಕ್ಕೆ ಒಪ್ಪನಕ್ಕೆ ಪರಿಯುವಂಥದ್ದು ಅದನ್ನ ಮಲ್ಮತ್ ಏದು ಕಾರಣಕ್ಕೂ ಹಿಂಗೆ ಮಿಂಗಕ್ಕೆ ಏದೇ ಅವರು ವಿಡಿಯೋಗ್ರಫಿ ಆಡಿ ಅಲ್ಲಿ ಪ್ರಚಾರ ಆಡಿ ಮಾಡೋದು ಬಾಂಡ್ ಆಗಿದ್ದು ಆ ಮಲ್ಮತ್ರ ಎನ್ನತ್ತ ಪಾವಿತ್ರತೆ ಉಂಟಾನ ಕಾಪಾಡೋಣ ಎಲ್ಲರೂ ತೀರ್ಮಾನ ಮಾಡ್ತೀವಿ ಅನ್ನನೇ ಕೊಡಗಲುಳ್ಳ ಎಲ್ಲ ಜನಕ್ಕೂ ಪುತ್ತರಿ ನಮ್ಮೆರ ಒಂದು ಶುಭಾಶಯ ಬೈದಂಡು ನಂಗೆಲ್ಲ ಇಲ್ಲಿ ಕೂಡ್ನಂತ ನಾಡಕಾರ ತಕ್ಕಂಗ ಭಕ್ತಾದಿ ಅಂತ ಅನ್ಸಂಗಿ ಭೂಮಿ ಪಣಿ ಬಾರಿ ಕಷ್ಟ ಹೆಚ್ಚಕ್ಕೂ ಜನ ಕಷ್ಟಪಟ್ಟಂಡು ಕಾಡು ಪ್ರಾಣಿಯಡ ಉಪಟಳತು ನಂಗ ಆ ನೆಲ್ಲು ಬೊಳೆನ ನಡ್ತಿಯನ್ನುಂಡು ನಂಗರ ಸಂಸ್ಕೃತಿ ಅಡಿಗಲ್ಲಾಯ್ತು ಉಂಟು ಅದಲು ವಿಶೇಷವಾಯ್ತು ನಂಗ ஒரு ನೆಲಕ್ಕಿಲು ನಡುವಾಡಿಲು ತೊಪ್ಪಲ್ಲಿಯೂ ದೇವಳ ಪ್ರಾರ್ಥನೆ ಮಾಡೋಲ್ಲಿಯೂ ஒரு ಪುದಿಯದಾಯ್ತು ಅವರು ಮಂಗಲ ಕೈವಕ ಅವರು ಬಾಲೆಕರ್ತಿನ ಮಂಡ್ಯಕ್ಕೆ ಅಕ್ಕಿ ಇಡೋಲಿಯೂ ಸಮೇತ ಅಕ್ಕಿ ಹಚ್ಚಕ್ಕೆ ಪ್ರಾಶಸ್ತ್ಯ ಉಂಟು ನಂಗೆ 9 ಕೂಳು ಅನ್ನನೇ ಈಶ್ವರಕ್ಕೆ ತಪ್ಪ ಮಳೆಮಾಗುರು ಅನ್ನದಾತ ಅಂತ ಕಳಿಂಗಿರ್ತೀಂಡು ಅಂದ ನೋಟೀರ ಎಲ್ಲರಿಗೂ ಶುಭ ಆಡಣೀಂಡು ನಂಗ ಇಗುತ್ತಪಂಡ ನೇರ ನೆಲಕ್ಕೆ ಏದೋರು ಚ್ಯುತಿ ಬಕ್ಕತನಕ್ಕೆ ಎಂಗಿ ಮಿಂಗಿಕ್ಕೂ ನಡಪಾಣೀಂಡು ನಂಗೆಲ್ಲ ವಾಗ್ದಾನ ಮಾಡೀಂಡು ಇಂದೀಕ ನಂಗ ಪಿರಿಯೋ ನ್ಯೂಸಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ಪ್ರಥಮ ದರ್ಜೆ ಕಾಲೇಜು ಮಕ್ಕಳಿಗಾಗಿ ನಿರ್ಮಿಸಿರುವ ಬಾಲಕಿಯರ ಹಾಸ್ಟೆಲ್ ಉದ್ಘಾಟನೆಯಾಗದೆ ಪಾಳು ಬಿದ್ದಿರುವ ಘಟನೆ ನಡೆದಿದೆ. ಕುಶಾಲನಗರದ ಪ್ರಥಮ ದರ್ಜೆ ಕಾಲೇಜು ಮಕ್ಕಳಿಗಾಗಿ ನಿರ್ಮಾಣಗೊಂಡಿರುವ ಗರ್ಲ್ಸ್ ಹಾಸ್ಟೆಲ್ ಉದ್ಘಾಟನೆ ಆಗದೆ ಬೂತ್ ಬಂಗಲೆಯ ರೀತಿಯಲ್ಲಿ ಗಿಡಗಂಟೆಗಳು ಬೆಳೆದು ಭಯ ಹುಟ್ಟಿಸುವ ರೀತಿಯಲ್ಲಿ ಇದೆ. ರಾತ್ರಿ ವೇಳೆಯಲ್ಲಿ ಈ ಜಾಗದಲ್ಲಿ ಇಸ್ಪೀಟ್ ಆಟಗಾರರು ಜೂಜುಕೋರರು ಅಡ್ಡೆ ಮಾಡಿಕೊಂಡು ಅನೈತಿಕ ಚಟುವಟಿಕೆಗಳಿಗೆ ಸ್ಥಳವಾಗಿದೆ. ಇದನ್ನ ವೀಕ್ಷಣೆ ಮಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ಅಧ್ಯಕ್ಷರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಪದಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಕೂಲಂಕುಷವಾಗಿ ಎಲ್ಲವನ್ನ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಲಕ್ಷಾಂತರ ರುಯಿಂದ ನಿರ್ಮಾಣವಾಗಿರುವ ಗರ್ಲ್ಸ್ ಹಾಸ್ಟೆಲ್ ಕೂಡಲೇ ಗಿಡಗಂಟೆಗಳನ್ನು ಕಡಿದು ಸೃಷ್ಟಿಗೊಳಿಸಿ ಸ್ವಚ್ಛಗೊಳಿಸಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೆಬಿ ರಾಜು ರಾಜ್ಯ ಸಂಘಟನಾ ಸಂಚಾಲಕರು ಆಗ್ರಹಿಸಿದ್ದಾರೆ. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದೇ ಸಂದರ್ಭ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕರಾದ ಬಿಎಸ್ ರಮೇಶ್, ಸುಶೀಲಾ ತ್ಯಾಗರಾಜ್, ಜಿಲ್ಲಾ ಅಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಎಸ್ಕೆ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರುಗಳಾದ ಪ್ರೇಮ, ಮಹದೇವ್, ಬಿಟಿ ಸುರೇಶ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಿವಾಸಿ ಮುಖಂಡ ಮಹೇಶ್ ಮುಂತಾದವರು ಪ್ರಥಮ ದರ್ಜೆ ಕಾಲೇಜು ಹಿಂಭಾಗದಲ್ಲಿ ನಿರ್ಮಾಣ ಆಗಿರುವ ಕಟ್ಟವನ್ನ ಶೀಘ್ರದಲ್ಲಿಯೇ ಶುಚಿಗೊಳಿಸಿ ಬಡ ಮಕ್ಕಳ ಉಪಯೋಗಕ್ಕೆ ಉದ್ಘಾಟನೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ತಪ್ಪಿದರೆ ಸಂಘಟನೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗ ಹಾಗೂ ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಕೆಬಿ ರಾಜು ರಾಜ್ಯ ಸಂಘಟನಾ ಸಂಚಾಲಕರು
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಈ ದಿನ ಕುಶನಗರದಲ್ಲಿ ಕುಶನಗರ ತಾಲೂಕು ಮಟ್ಟದ ಒಂದು ಏನು ಪ್ರಥಮ ದರ್ಜೆ ಕಾಲೇಜಿದೆ. ಆ ಕಾಲೇಜಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಏನು ಮಹಿಳೆಯರಿಗೆ ಹಾಸ್ಟೆಲನ್ನು ಕಟ್ಟಿಸಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಸ್ಟೆಲ್ನ ಕಟ್ಟಿದ್ದಾರೆ. ಆದರೆ ಬಡ ಮಕ್ಕಳಿಗೆ ಸಿಕ್ಕಬೇಕಾದಂಥ ಹಾಸ್ಟೆಲ್ ಸವಲತ್ತು ಇವತ್ತು ಸಿಗ್ತಾ ಇಲ್ಲ. ಇದು ಏನು ಜೂಜುಕೋರರ ಅಡ್ಡೆ ಆಗಿದೆ ಮತ್ತು ಇಸ್ಪೀಡು ಆಡುವಂಥವರ ಅಡ್ಡೆ ಆಗಿದೆ, ಕುಡುಕರ ಅಡ್ಡೆ ಆಗಿದೆ. ಸುತ್ತಮುತ್ತ ಗಿಡ ಗಂಟೆಗಳು ಬೆಳ್ಕೊಂಡು ಒಂದು ಬೂತ್ ಬಂಗಲೆ ತರ ಇದೆ. ಈಗ ಅಕ್ಕಪಕ್ಕದ ನಿವಾಸಿಗಳು ವಾಸ ಮಾಡ್ತಿದ್ದಾರೆ. ಅವರು ರಾತ್ರಿಯನ್ನು ತಿರುಗಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ, ಮತ್ತು ಸ್ಕೂಲ್ ಮಕ್ಕಳಲ್ಲಿ ತಿರುಗಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಸಂಬಂಧಪಟ್ಟ ಇಲಾಖೆಗಳು ಈ ಕಡೆ ಗಮನ ಹರಿಸಬೇಕು. ಏನು ಈ ಬೂತ್ ಬಂಗಲೆ ಏನಿದೆ ಅದನ್ನು ಸ್ವಚ್ಛಗೊಳಿಸಿ ಬಡ ಮಕ್ಕಳಿಗೆ, ಹಾಸ್ಟೆಲ್ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತಪ್ಪಿದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘ ಮತ್ತು ಹಾಗೂ ಕರ್ನಾಟಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ. ತಾಲೂಕು ಕಚೇರಿ ಮುಂಭಾಗ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ. ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ರಿ ಕೂಡಲೇ ಇದನ್ನು ಸ್ವಚ್ಛಗೊಳಿಸಿ ಇದನ್ನ ಬಡ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪಂದಿಸಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಅಂಬೇಡ್ಕರ್. ಎಲ್ರಿಗೆ ನಮಸ್ಕಾರ. ಮಹೇಶ್ BV ಅಂತೇಳಿ ಬಸವನಹಳ್ಳಿ ಗ್ರಾಮದ ನಮ್ಮ ಆದಿವಾಸಿ ಸಮುದಾಯದ ಮುಖಂಡರು. ನಮ್ಮ ಕುಶಾಲ ತಾಲೂಕು ಆಗಿ ಇತ್ತೀಚೆಗೆ ಒಂದು 3-4 ವರ್ಷ ಆಗಿದೆ. 4 ವರ್ಷ ಅವಧಿಯಲ್ಲಿ ಅದಕ್ಕಿಂತ ಇಂಚೆ ಮಾಡಿದಂಥ ಒಂದು ಗರ್ಲ್ಸ್ ಹಾಸ್ಟೆಲ್, ಅಂದರೆ ಡಿಗ್ರಿ ಕಾಲೇಜಲ್ಲಿ ವ್ಯಾಸಂಗ ಮಾಡುವಂಥ ಹೆಣ್ಮಕ್ಳಿಗಾಗಿ ಕಟ್ಟಿರುವಂಥ ಒಂದು ಹಾಸ್ಟೆಲ್. ಇಲ್ಲೇ ಮಕ್ಕಳು ತೆಗೆದಾಣ ಮಾಡಿಕೊಂಡು ಇಲ್ಲೇ ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ಕಟ್ಟಿದ್ದಾರೆ. ಅದು ಹೆಚ್ಚು ಕಮ್ಮಿ ಒಂದು 7-8 ವರ್ಷ ಆಗಿರ್ಬೋದು ಅದು ಕಟ್ಟಡ ನಿರ್ಮಾಣ ಆಗಿ. ಅದು ಉದ್ಘಾಟನಾ ಸಮಾರಂಭ ಮಾಡಬೇಕಾಗಿದ್ದಂಥದ್ದು ಇವತ್ತು ಬೂತ್ ಬಂಗ್ಲೆ ರೀತಿ ಕಾಡಿನ ಗೊಪ್ಪೆ ಆಗಿದೆ. ಇದು ಇವತ್ತು ಇಲ್ಲಿ ನೂತನವಾಗಿ ತಾಲೂಕು ಆಗಿದೆ, ಅಧಿಕಾರಿಗಳು ಕೂಡ ಇದ್ದಾರೆ, ಮತ್ತು ಜೊತೆಗೆ ಇವತ್ತಿನ ಆಡಳಿತ ಮಂಡಳಿ ಕೂಡ ಇದರ ಮೇಲೆ ತುಂಬ ಗಮನ ಹರಿಸಬೇಕಾಗಿದೆ. ಈ ಮಕ್ಕಳಿಗೆ ಇದನ್ನ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ಬೇಕು ವಿನ ಇದು ಬೂತ್ ಬಂಗ್ಲೆ ಆಗೋ ರೀತಿಯಲ್ಲಿ ಬಿಡಬಾರ್ದು ಆಡಳಿತ ಮಂಡಳಿ, ಆಯ್ತಾ. ಇದು ಬೇರೆ ಬೇರೆ ಅನೈತಿಕ ಚಟುವಟಿಕೆ ನಡೆಯುವಂಥದ್ದು ಕೂಡ ಇದೆ. ಇಸ್ಪೀಟ್ ಆಡೋದಿರ್ಬೋದು ಅಥವಾ ಡ್ರಿಂಕ್ಸ್ ಮಾಡುವಂಥದ್ದು ಇರ್ಬೋದು, ಇಂಥದಕ್ಕೆಲ್ಲ ಇದು ಉಪಯೋಗಿಸ್ಕೊಳ್ಳೋಂಥ ಸ್ಥಿತಿ ಆಗಿದೆ. ಇದಾಗಬಾರ್ದು. ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ಏನು ಹೆಣ್ಮಕ್ಳು ಏನಿದ್ದಾರೆ, ಹೆಣ್ಮಕ್ಳಿಗೆ ಇದರಿಂದ ವಸತಿಯ ಪಡ್ಕೊಂಡು ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾನು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಗೊತ್ತಾಯ ಎಲ್ರಿಗೆ ನಮಸ್ಕಾರ. ಮಹೇಶ್ BV ಅಂತೇಳಿ ಬಸವನಹಳ್ಳಿ ಗ್ರಾಮದ ನಮ್ಮ ಆದಿವಾಸಿ ಸಮುದಾಯದ ಮುಖಂಡರು. ನಮ್ಮ ಕುಶಾಲ ತಾಲೂಕು ಆಗಿ ಇತ್ತೀಚೆಗೆ ಒಂದು 3-4 ವರ್ಷ ಆಗಿದೆ. 4 ವರ್ಷ ಅವಧಿಯಲ್ಲಿ ಅದಕ್ಕಿಂತ ಇಂಚೆ ಮಾಡಿದಂಥ ಒಂದು ಗರ್ಲ್ಸ್ ಹಾಸ್ಟೆಲ್, ಅಂದರೆ ಡಿಗ್ರಿ ಕಾಲೇಜಲ್ಲಿ ವ್ಯಾಸಂಗ ಮಾಡುವಂಥ ಹೆಣ್ಮಕ್ಳಿಗಾಗಿ ಕಟ್ಟಿರುವಂಥ ಒಂದು ಹಾಸ್ಟೆಲ್. ಇಲ್ಲೇ ಮಕ್ಕಳು ತೆಗೆದಾಣ ಮಾಡಿಕೊಂಡು ಇಲ್ಲೇ ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ಕಟ್ಟಿದ್ದಾರೆ. ಅದು ಹೆಚ್ಚು ಕಮ್ಮಿ ಒಂದು 7-8 ವರ್ಷ ಆಗಿರ್ಬೋದು ಅದು ಕಟ್ಟಡ ನಿರ್ಮಾಣ ಆಗಿ. ಅದು ಉದ್ಘಾಟನಾ ಸಮಾರಂಭ ಮಾಡಬೇಕಾಗಿದ್ದಂಥದ್ದು ಇವತ್ತು ಬೂತ್ ಬಂಗ್ಲೆ ರೀತಿ ಕಾಡಿನ ಗೊಪ್ಪೆ ಆಗಿದೆ. ಇದು ಇವತ್ತು ಇಲ್ಲಿ ನೂತನವಾಗಿ ತಾಲೂಕು ಆಗಿದೆ, ಅಧಿಕಾರಿಗಳು ಕೂಡ ಇದ್ದಾರೆ, ಮತ್ತು ಜೊತೆಗೆ ಇವತ್ತಿನ ಆಡಳಿತ ಮಂಡಳಿ ಕೂಡ ಇದರ ಮೇಲೆ ತುಂಬ ಗಮನ ಹರಿಸಬೇಕಾಗಿದೆ. ಈ ಮಕ್ಕಳಿಗೆ ಇದನ್ನ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ಬೇಕು ವಿನ ಇದು ಬೂತ್ ಬಂಗ್ಲೆ ಆಗೋ ರೀತಿಯಲ್ಲಿ ಬಿಡಬಾರ್ದು ಆಡಳಿತ ಮಂಡಳಿ, ಆಯ್ತಾ. ಇದು ಬೇರೆ ಬೇರೆ ಅನೈತಿಕ ಚಟುವಟಿಕೆ ನಡೆಯುವಂಥದ್ದು ಕೂಡ ಇದೆ. ಇಸ್ಪೀಟ್ ಆಡೋದಿರ್ಬೋದು ಅಥವಾ ಡ್ರಿಂಕ್ಸ್ ಮಾಡುವಂಥದ್ದು ಇರ್ಬೋದು, ಇಂಥದಕ್ಕೆಲ್ಲ ಇದು ಉಪಯೋಗಿಸ್ಕೊಳ್ಳೋಂಥ ಸ್ಥಿತಿ ಆಗಿದೆ. ಇದಾಗಬಾರ್ದು. ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ಏನು ಹೆಣ್ಮಕ್ಳು ಏನಿದ್ದಾರೆ, ಹೆಣ್ಮಕ್ಳಿಗೆ ಇದರಿಂದ ವಸತಿಯ ಪಡ್ಕೊಂಡು ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾನು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಗೊತ್ತಾಯ ಓಕೆ. ನನ್ನ ಹೆಸರು BS ರಮೇಶ್ ಅಂತ, ದಲಿತ ಸಂಘರ್ಷ ಸಮಿತಿ ಭೀಮವಾದ ಕರ್ನಾಟಕ ಪಕ್ಷ ಜಿಲ್ಲಾ ಸಂಚಾಲಕಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಈ ಡಿಗ್ರಿ ಕಾಲೇಜು ಬ್ಯಾಕ್ ಸೈಡಲ್ಲಿ ಈ ಹಾಸ್ಟೆಲನ್ನು ಹೆಣ್ಣು ಮಕ್ಕಳಿಗಾಗಿ ಹಾಸ್ಟೆಲ್ ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲ ಕಾಡೆಲ್ಲ ಬೆಳ್ಕೊಂಡು ಏನು ಅದು ಉದ್ಘಾಟನೆ ಮಾಡೋದೇ ಫುಲ್ಲು ಕೋಟ್ಯಾಂತರ ರೂಪಾಯಿನ ಹಣ ಖರ್ಚುಗಳು ಮಾಡಿ ಬಿಲ್ಡಿಂಗ್ ಮಾಡಿ ಇವತ್ತು ಕಾಳು ಬಂಗ್ಲೆ ಥರ ಬೆಳೆಸಿದ್ದಾರೆ. ಅದು ಮುಂದೆ ಅಧಿಕಾರಿಗಳೆಲ್ಲ ಬಂದು ನೋಡಿ ಪರಿಶೀಲನೆ ಮಾಡಿ
ಅದನ್ನ ಒಂದು ಕ್ರಮಬದ್ಧವಾಗಿ ಕೈಗೊಳಿಸ್ಕೋಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನನ್ನ ಹೆಸರು ಎಸ್ ಕೆ ಸ್ವಾಮಿ ಶಿರಂಗಲ. ನಾವು ದಲಿತ ಸಂಘ ಹೋರಾಟಗಾರರುಗಳು ಸಂಘ ವತಿಯಿಂದ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದಾಗ ಹಾಸ್ಟೆಲ್ ಈ ಥರ ಭೂತ ಬಾಂಗ್ಲೆಯಾಗಿ ಕೂತಿದೆ, ಕಾಡು ಗಿಡ ಎಲ್ಲ ಬೆಟ್ಟ ಸಮಸ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಕೂಡಲೇ ಎಲ್ಲನೂ ಕ್ರಮ ತಗೊಂಡು ನೋಡಲೇಬೇಕು. ಇಲ್ಲಾಂದ್ರೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಸುಮ್ಮನೆ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಬಿದ್ದಿದೆ ಬಿಲ್ಡಿಂಗು. ಎಲ್ಲನೂ ನೀವು ಸರಿಪಡನೆ ಮಾಡಲಿಲ್ಲ ಅಂದರೆ ನಾವು ಮುಂದೆ ಏನು ಮಾಡಬೇಕು ಅದನ್ನು ಹೋರಾಟಗಾರ ಮಾಡಬೇಕಾಯ್ತದೆ ಸರ್. ನನ್ನ ಹೆಸರು ಸುಶೀಲ ಅಂತೇಳಿ. ನಾವು RPI ಪಕ್ಷ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ. ನಾವು ಇಲ್ಲಿ ಡಿಗ್ರಿ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಡಿಗ್ರಿ ಕಾಲೇಜ್ ಹಿಂಭಾಗದಲ್ಲಿ ಮಹಿಳಾ ಹಾಸ್ಟೆಲ್ ಹತ್ರ ಬಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ಎಲ್ಲಿ ನೋಡಿದರೂ ಗಿಡಗಡ್ಡೆಗಳು ಬೆಳ್ಕೊಂಡಿದೆ. ಮತ್ತು ಜೂಜುಕೋರರ ತಂಡ ಬರೀ ಗ್ಲಾಸ್ ಹೊಡೆದಾಕಿದ್ದಾರೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು ಮತ್ತು ಸರಿ ಮಾಡಬೇಕು. ಮತ್ತು ಎಲ್ಲಿ ನೋಡಿದ್ರು ಜೂಜುಕೋರರು, ಎಲ್ಲಿ ಗಿಡಗಡ್ಡೆಗಳು ಬೆಳ್ಕೊಂಡು ಇಲ್ಲಿ ಜನರು ಓಡಾಡೋಕ್ಕೆ ಆಗಲ್ಲ, ಆ ಥರ ಇದೆ. ಬೂತ್ ಬಂಗ್ಲೆ ಥರ ಇದೆ. ಅದು ನೀವು ಬಂದು ಪರಿಶೀಲನೆ ಮಾಡಬೇಕು. ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ, ಬಂದು ನೀವು ನೋಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ. ನನ್ನ ಹೆಸರು ಪ್ರೇಮ, ಉಪಾಧ್ಯಕ್ಷೆ, ಡಿಗ್ರಿ ಕಾಲೇಜು ಹಿಂಭಾಗ ಹಾಸ್ಟೆಲ್ ಇರೋದು, ಹೆಣ್ಣುಮಕ್ಳ ಹಾಸ್ಟೆಲ್ ಇರೋದು. ಇಲ್ಲಿ ಗಿಡಗೆಡ್ಡೆಗಳೆಲ್ಲ ಬೆಳೆದು ಕನ್ನಡಿ ಎಲ್ಲ ಹೊಡೆದಾಕಿ ಎಲ್ಲ ಅದಕ್ಕೂ ಬೆಳೆದಂಗೆ ಹಸಣ ಥರ ಆಗೋಗ್ಬಿಟ್ಟಿದೆ ಎಲ್ಲ. ಇದು ಬೂತ್ ಬಂಗ್ಲೆ ಥರ ಆಗಿದೆ. ನೀವು ಆದಷ್ಟು ಇದೊಂದು ಕ್ರಮಗಳು ತಗೊಂಡು ಆದಷ್ಟು ಹೆಣ್ಮಕ್ಳಿಗೆ ಒಂದು ಇಲ್ಲಿ ಶಾಲೆ ನಡೆಯೋಂಗೆ, ಹಾಸ್ಟೆಲ್ಲು ಆಗಂಗೆ ಮಾಡಿಕೊಡ್ಬೇಕು. ಅದು ಮಾಡಿಕೊಡ್ಲಿಲ್ಲ ಅಂದರೆ ನಾವು ಇಲ್ಲಿ ಪ್ರತಿಭಟನೆ ನಡೆಸಬೇಕಾಗತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಜಿಟಿ ಹರೀಶ್ ಗೌಡ ಜಂಟಿ ಸುದ್ದಿಗೋಷ್ಠಿ ನಡೆಸಿ ನಮ್ಮ ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಜಿಟಿ ಹರೀಶ್ ಗೌಡ ಜಂಟಿ ಸುದ್ದಿಗೋಷ್ಠಿ ನಡೆಸಿ ನಮ್ಮ ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿದೆ. ಇಡೀ ರಾಜ್ಯದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಮಾಡಿರುವ ಸಾಧನೆಗಳ ಕುರಿತು ಪ್ರತಿ ಮನೆಗಳಿಗೆ ತಲುಪಿರುವ ತೀರ್ಮಾನ ಮಾಡಿದ್ದೇವೆ. ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೇವೆ. ಪಕ್ಷದ ಸಾಧನೆ ಬೆಳೆದು ಬಂದ ರೀತಿ ಎಲ್ಲರಿಗೂ ಗೊತ್ತಾಗಬೇಕು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ 21 ಹಾಗೂ 22ನೇ ತಾರೀಕು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದು ಗೋಷ್ಠಿಯಲ್ಲಿ ಶಾಸಕ ಹರೀಶ್ ಗೌಡ ಹೇಳಿಕೆ ನೀಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡುತ್ತಿದ್ದಾರೆ. ನಮ್ಮ ಪಕ್ಷಕ್ಕೆ 25 ವರ್ಷ ತುಂಬಿದೆ. ದೇವೇಗೌಡರ, ಕುಮಾರಸ್ವಾಮಿ ಅವರ ಸಾಧನೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಬೆಳ್ಳಿ ಹಬ್ಬ ಆಚರಣೆ ಮಾಡುತ್ತಿದ್ದೇವೆ. ಪ್ರಾದೇಶಿಕ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯ ಎಂಬುದನ್ನು ಜನರಿಗೆ ತಿಳಿಸಬೇಕು. ದೇವೇಗೌಡರ ಹೋರಾಟದಿಂದ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ನಮ್ಮ ಜೆಡಿಎಸ್ ಹೋರಾಟ ಮಾಡಿಕೊಂಡು ಬಂದಿದೆ. ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ಜವಾಬ್ದಾರಿ ಕೊಡಬೇಕು. 21ನೇ ತಾರೀಕು ಮೈಸೂರಿನಲ್ಲಿ ನಾವು ಕಾರ್ಯಕ್ರಮ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಜೆಡಿಎಸ್ ಬೆಳ್ಳಿ ಹಬ್ಬದ ಜೊತೆಗೆ ಸ್ಥಳೀಯ ಚುನಾವಣೆಗೂ ಸಹ ಸಜ್ಜಾಗಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಹುರುಪು ತುಂಬುತ್ತೇವೆ ಎಂದು ಗೋಷ್ಠಿಯಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ತಿಳಿಸಿದ್ದಾರೆ. ಹುಲಿ ದಾಳಿಯಿಂದ ರೈತರಿಗೆ ತೊಂದರೆ ಆಗ್ತಿದೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ. ಅದನ್ನ ಬಿಟ್ಟು ಸಫಾರಿ ಬಂದ್ ಮಾಡಿದ್ರೆ ಅಲ್ಲಿರುವ ಸಿಬ್ಬಂದಿಗಳ ಪರಿಸ್ಥಿತಿ ಏನು? ಸಫಾರಿ ಬಂದ್ ಮಾಡಿದ್ರೆ ಪ್ರವಾಸೋದ್ಯಮಕ್ಕೆ ತೊಂದರೆ ಆಗುತ್ತದೆ. ಸಫಾರಿ ಮಾಡೋದ್ರಿಂದ ಹುಲಿಗಳು ನಾಡಿಗೆ ಬರ್ತಿಲ್ಲ. ಕೂಡಲೇ ಸಫಾರಿ ಪ್ರಾರಂಭ ಮಾಡಿ ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು. ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡಲೇ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಮಾಜಿ ಸಚಿವ ಸಾರಾ ಮಹೇಶ್ ತಿಳಿಸಿದ್ದಾರೆ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ತಾಲೂಕು ಅನುಷ್ಠಾನ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ಬಿಪಿ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ನಾಪೋಕ್ಲ ಸಮೀಪದ ಕಕ್ಕಬ್ಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಕೊಡಗಿನ ಹುತ್ತರಿ ಹಬ್ಬದ ದಿನವನ್ನ ಜ್ಯೋತಿಷದ ಪ್ರಕಾರ ನಿಗದಿಪಡಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಎನ್ಎಸ್ಎಸ್ ಘಟಕದ ವಾರ್ಷಿಕ ಶಿಬಿರ ನಡೆಯಿತು. ಈಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.